ಓಂ ಅರಹಂ ನಮಃ. ಕಥಾ ಶ್ರವಣ 86. ಈ ದಿನದ ಕಥೆಯ ಹೆಸರು ಚಾರುದತ್ತ ಶೆಟ್ಟಿಯ ಕತೆ. ಕಥೆಯ ಹೆಸರು ಚಾರುದತ್ತ ಶೆಟ್ಟಿಯ ಕತೆ. ಚಂಪಾಪುರಿಯಲ್ಲಿ ಭಾನುದತ್ತ ಎಂಬ ಶೆಟ್ಟಿ ಇದ್ದನು. ಅವನ ಪತ್ನಿ ಸುಭದ್ರೆಯಲ್ಲಿ ಚಾರುದತ್ತನೆಂಬ ಗುಣವಂತನಾದ ಪುತ್ರನು ಜನಿಸಿದನು. ಅವನು ಕುಮಾರ ಕಾಲದಿಂದಲೂ ವಿದ್ಯೆಯಲ್ಲಿ ಅಧಿಕ ಪ್ರೇಮವುಳ್ಳವನಾದುದರಿಂದ ವಿವಾಹವಾದಾಗಲೂ ಸ್ತ್ರೀ ಸಂಪರ್ಕದಿಂದ ದೂರವಾಗಿ ಸದಾ ವಿದ್ಯಾ ಅಭ್ಯಾಸದಲ್ಲಿಯೂ ಮತ್ತು ಕಲೆ ಮುಂತಾದವುಗಳಲ್ಲಿಯೂ ನಿರತನಾಗಿದ್ದನು. ಒಂದು ದಿನ ತಾಯಿ ಮತ್ತು ಕೌಟುಂಬಿಕ ಜನಗಳು ಮಾಡಿದ ಉಪಾಯದಿಂದ ವಸಂತಸೇನೆ ಎಂಬ ವೇಶ್ಯೆಯಲ್ಲಿ ಮೋಹಿತನಾಗಿ ಅವಳಲ್ಲಿಯೇ ಇರತೊಡಗಿದನು. ಮನೆಯ ಹಣವೆಲ್ಲವೂ ಹಾಳಾಯಿತು. ಪರಿವಾರಕ್ಕೆ ಬಹಳ ಪಶ್ಚಾತ್ತಾಪ ಉಂಟಾಯಿತು. ಈಗ ಏನು ಮಾಡಲು ಸಾಧ್ಯವಿತ್ತು? ಚಾರುದತ್ತನಲ್ಲಿ ಹಣವಿಲ್ಲ ಎಂದು ತಿಳಿದಾಗ ವೇಶ್ಯೆ ವಸಂತಸೇನೆಯ ತಾಯಿಯ ಕಪಟದಿಂದ ಅವನನ್ನು ಮನೆಯಿಂದ ಹೊರಗೆ ಹಾಕಿದಳು. ಚಾರುದತ್ತನು ಬಹಳ ದುಃಖಿತನು, ನಾಚಿಕೆ ಪಡುವಂತವನಾಗಿ ಧನೋಪಾರ್ಜನೆಗಾಗಿ ವಿದೇಶ ಯಾತ್ರೆಯನ್ನು ಕೈಗೊಂಡನು. ಹಣವನ್ನು ಸಂಗ್ರಹಿಸಿಕೊಂಡು ಹಡಗಿನ ಮೂಲಕ ಹಿಂತಿರುಗಿ ಬರುವಾಗ ಹಡಗು ಬಿರುಗಾಳಿಗೆ ಸಿಕ್ಕಿ ಮುಳುಗಿ ಹೋದವು. ಮತ್ತೆ ಅನೇಕ ಕಷ್ಟಗಳನ್ನು ಎದುರಿಸಿ ಹಣವನ್ನು ಸಂಪಾದಿಸುತ್ತಾನೆ. ಆದರೆ ದುರುದೈವದಿಂದ ಹಡಗು ಮತ್ತೆ ಮುಳುಗುತ್ತದೆ. ಹೀಗೆ 7 ಸಲ ಆಗುತ್ತದೆ. ಆದರೆ ಅವನ ಆಯಸ್ಸು ಗಟ್ಟಿಯಾಗಿ ಇದ್ದುದರಿಂದ 7 ಸಲವೂ ಕಟ್ಟಿಗೆ ಹಲಗೆಯ ಸಹಾಯದಿಂದ ದಡವನ್ನು ಸೇರಿದನು. ಈ ಮಧ್ಯದಲ್ಲಿ ಒಬ್ಬ ಮೋಸಗಾರ ಸನ್ಯಾಸಿಯಿಂದ ಅಂಧಕೂಪದಲ್ಲಿ ಬೀಳಬೇಕಾಯಿತು. ಅದೇ ಕೂಪದಲ್ಲಿ ತನ್ನಂತೆಯೇ ಮೋಸದಿಂದ ಅಲ್ಲಿ ಬಿದ್ದು ಮರಣ ಆಸನ್ನನಾದ ಪುರುಷನಿಗೆ ನಮೋಕಾರ ಮಂತ್ರವನ್ನು ಹೇಳಿ ಸಮಾಧಿ ಮರಣವನ್ನು ಮಾಡಿಸಿದನು. ಆದ್ದರಿಂದಾಗಿ ಆ ವ್ಯಕ್ತಿಯು ದೇವನಾಗುತ್ತಾನೆ. ಚಾರುದತ್ತನು ಅಲ್ಲಿಂದ ಯಾವುದೋ ಉಪಾಯದಿಂದ ಕೂಪದಿಂದ ಹೊರ ಬೀಳುತ್ತಾನೆ. ಪರಿವಾರದ ರುದ್ರದತ್ತ ಎಂಬ ವ್ಯಕ್ತಿಯೊಡನೆ ಭೇಟಿಯಾಗುತ್ತದೆ. ಅವನ ಜೊತೆಯಲ್ಲಿ ದೀಪಾಂತರ ಹೋಗಬೇಕೆಂಬ ನಿರ್ಣಯವಾಗುತ್ತದೆ. ದುಷ್ಟ ರುದ್ರದತ್ತನು ಆಡುಗಳನ್ನು ಕೊಂದು ಅದರ ಚರ್ಮಗಳನ್ನು ತಳಕೆಳಗು ಮಾಡಿ ಅದರೊಳಗೆ ಕುಳಿತು ಪಕ್ಷಿಗಳ ಮೂಲಕ ರತ್ನದೀಪಕ್ಕೆ ಹೋಗುವ ಉಪಾಯವನ್ನು ಹೇಳುತ್ತಾನೆ. ಚಾರುದತ್ತನು ತಡೆಯುತ್ತಿದ್ದರೂ ಸಹ ಅವನು ಮಲಗಿದ ನಂತರ
ವೃತ್ರದತ್ತನು ಆಡುಗಳನ್ನು ಕೊಲ್ಲುತ್ತಾನೆ. ಚಾರುದತ್ತನು ಎಚ್ಚರ ಹೊಂದುತ್ತಾನೆ. ಸಾಯುತ್ತಿರುವ ಆಡಿಗೆ ನಮೋಕಾರ ಮಂತ್ರವನ್ನು ಹೇಳುತ್ತಾನೆ. ದ್ವೀಪಾಂತರಕ್ಕೆ ಚಾರುದತ್ತನು ಹೋಗುತ್ತಾನೆ. ಆ ಪಾಪಿ ವೃತ್ರದತ್ತನು ಮಧ್ಯದಲ್ಲಿಯೇ ಸತ್ತು ಹೋಗುತ್ತಾನೆ. ದ್ವೀಪಾಂತರದಲ್ಲಿ ಚಾರುದತ್ತನಿಗೆ ಮಹಾಮುನಿಗಳ ದರ್ಶನವಾಗುತ್ತದೆ. ಅಲ್ಲಿಂದ ವಿದ್ಯಾಧರರ ಸಹಾಯದಿಂದ ಅವನು ತನ್ನ ಚಂಪಾಪುರಿಗೆ ಸುರಕ್ಷಿತವಾಗಿ ತಲುಪುತ್ತಾನೆ. ಹೀಗೆ ಕೆಟ್ಟವರ ಸಂಗಾತಿಗಾಗಿ ಚಾರುದತ್ತನು ಮಹಾ ಕಷ್ಟವನ್ನು ಅನುಭವಿಸಿದನು.